ಈಗ ವಾದ ಆರಂಭ ಆಗಿದೆ, ವಿಚಾರಣೆ ಶುರುವಾಗಿದೆ, ವಾದವೂ ಕೂಡ ಆರಂಭ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ಹಿರಿಯ ವಕೀಲರು ತಮ್ಮ ವಾದವನ್ನು ಆರಂಭಿಸಿದ್ದಾರೆ. ನಾವು ಒಂದೊಂದನ್ನು ಕೂಡ ಮಾತಾಡುತ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಹೈಕೋರ್ಟ್ನ ಪೀಠಕ್ಕೆ ನ್ಯಾಯಮೂರ್ತಿಗಳು ಆಗಮಿಸ್ತಾರೆ. ನ್ಯಾಯಮೂರ್ತಿಗಳು ಆಗಮಿಸ್ತಾ ಇದ್ದಂತೆ ಅಲ್ಲಿ ಇದ್ದಂಥ ಕ್ರೌಡನ್ನು ನೋಡಿ ಇದೊಂದೇ ಕೇಸ್ ಇದೆಯಾ ಅಲ್ವಾ ಅಂತೇಳಿ ನಗುತ್ತಲೇ ಪ್ರಶ್ನೆ ಮಾಡ್ತಾರೆ. ಆ ಬಳಿಕ ವಿಚಾರಣೆ ಆರಂಭ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಪರ ಪಿಟಿಷನರ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸೋದಕ್ಕೆ ಶುರು ಮಾಡ್ತಾರೆ. ಒಂದೊಂದಾಗಿ ಮಾತಾಡ್ತೀನಿ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಆರಂಭದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದ್ದು ಆ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಿಚಾರಣೆಯನ್ನ ಆರಂಭಿಸಿದ್ದಾರೆ. ವಿಚಾರಣೆ ಆರಂಭ ಆಗಿದೆ. ಮತ್ತೊಂದು ಕಡೆ ದೂರುದಾರರ ಪರವಾಗಿ ಪ್ರತಿವಾದವನ್ನು ಮಂಡಿಸೋದಕ್ಕೂ ಕೂಡ ಘಟಾನುಘಟಿ ವಕೀಲರ ತಂಡ ಕೂಡ ಅಲ್ಲಿಗೆ ಆಗಮಿಸುತ್ತೆ. ನೋಡ್ಬೇಕು, ಬಹಳ ಕುತೂಹಲ ಇದೆ ಇವತ್ತೇನಾಗಬಹುದು ಅಂತೇಳಿ. ವಾದ ಪ್ರತಿವಾದವನ್ನು ಆಲಿಸಿ ನ್ಯಾಯಮೂರ್ತಿಗಳು ಏನು ಮಾಡಬಹುದು? ಒಂದು ಅಡ್ಜರ್ನ್ ಮಾಡ್ತಾರಾ, ಅಥವಾ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ ಅದನ್ನು ಎತ್ತಿ ಹಿಡಿತಾರ, ಅದು ಸರಿ ಇದೆ ಅಂತ ಹೇಳ್ತಾರಾ? ಕುತೂಹಲ ಇದೆ, ಕುತೂಹಲ ಕೆರಳಿಸ್ತಾ ಇದೆ. ಏನು ಬೇಕಾದರೂ ಆಗ್ಬೋದು, ಅಥವಾ ಅಡ್ಜರ್ನ್ ಅಂದರೆ ಮುಂದೂಡುವಂಥ ಸಾಧ್ಯತೆ. ವಿಚಾರಣೆ ಇವತ್ತು ಕೈಗೆತ್ಕೊಂಡಿದ್ದಾರೆ. ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನಲ್ಲಿ. ಸಿಎಂ ಸಿದ್ದರಾಮಯ್ಯವರ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ವಿಚಾರಣೆಯನ್ನು ಅಂದರೆ ತಮ್ಮ ವಾದವನ್ನು ಮಂಡಿಸೋದಕ್ಕೆ ಶುರು ಮಾಡಿದ್ದಾರೆ. ವಾದ ಪ್ರತಿವಾದ ಇವತ್ತೇ ಮುಕ್ತಾಯ ಆಗುತ್ತೆ. ಯಾಕಂದರೆ ಇವತ್ತು ಎಷ್ಟೊತ್ತರೆಗೂ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾರೆ ಅನ್ನೋದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಒಂದೊಂದಾಗಿ ನಾವು ಮಾತಾಡ್ತೀವಿ. ನಾಳೆ ಕ್ರಿಮಿನಲ್ ಕೇಸ್ ಸಂಬಂಧ ಬೇರೆ ಕೋರ್ಟ್ನಲ್ಲಿ ವಾದವನ್ನು ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಅವರು ಏನು ಹೇಳಿದ್ದಾರೆ? ವಿಚಾರಣೆ ಆರಂಭ ಆಗ್ತಿದ್ದಂಗೆ ತಮ್ಮ ವಾದವನ್ನು ಮಂಡಿಸೋದಕ್ಕೆ ಮುಂದಾಗ್ತಾ ಇದ್ದಂತೆ ನಾನು ಒಂದೊಂದನ್ನು ಕೂಡ ಮಾತಾಡ್ತಾ ಹೋಗ್ತೀನಿ, ಪ್ರತಿಯೊಂದು ವಿಚಾರವನ್ನು ಕೂಡ ಮಾತಾಡ್ತಾ ಹೋಗ್ತೀನಿ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ. ಅಲ್ಲಿ ನ್ಯಾಯಮೂರ್ತಿಗಳ ಮುಂದೆ ಹೇಳಿದ್ದಾರೆ. ಇದರಲ್ಲಿ ಸಾಕಷ್ಟು ಸಾಂವಿಧಾನಿಕ ಗೊಂದಲಗಳಿದೆ ಅಂತೇಳಿ ಅವರು ತಿಳಿಸ್ತಾ ಇದ್ದಾರೆ. ಸಾಂವಿಧಾನಿಕ ಗೊಂದಲಗಳಿದೆ. ಇದು ಚುನಾಯಿತ ಸರ್ಕಾರ, ಇದು ಚುನಾಯಿತ ಸರ್ಕಾರ. 135 ಸೀಟ್ಗಳನ್ನು ಗೆಲ್ಲೋ ಮೂಲಕ ಜನ ಚುನಾವಣೆಯಲ್ಲಿ ಗೆಲ್ಲಿಸಿಕೊಟ್ಟಿರುವಂಥ ಸರ್ಕಾರ ಅಂತ ಹೇಳಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೊತೆಗೆ ನೋಡಿ, ಒಂದೊಂದನ್ನು ಕೂಡ ಮಾತಾಡ್ತೀನಿ ಅಂಥೇಳಿ ಪ್ರಮುಖವಾಗಿ ಸಾಕಷ್ಟು ಸಾಂವಿಧಾನಿಕ ಗೊಂದಲಗಳಿದೆ ಅಂತ ಹೇಳಿದ್ದಾರೆ. ಅದಾದ ಬಳಿಕ ಇದು ಚುನಾಯಿತ ಸರ್ಕಾರ ಅಂತೇಳಿ ಕೂಡ ತಿಳಿಸಿದ್ದಾರೆ. ಅಂದರೆ ಇಲ್ಲಿ ಸರ್ಕಾರವನ್ನು ಕೆಡುವುದಕ್ಕೆ ಮಾಡ್ತಾ ಇರುವಂಥ ಪಿತೂರಿ ಅನ್ನುವ ಅರ್ಥದಲ್ಲಿ ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನು ಮಂಡಿಸ್ತಾ ಇರುವಂಥ ಅಪ್ಡೇಟ್ ನಿಮ್ಮ ಮುಂದೆ. ಇದರಲ್ಲಿ ಸಾಕಷ್ಟು ಸಾಂವಿಧಾನಿಕ ಗೊಂದಲಗಳಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸಿದ್ದಾರೆ. ಒಂದೊಂದನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಇದು ಚುನಾಯಿತ ಸರ್ಕಾರ ಅಂತೇಳಿ ಅವರಲ್ಲಿ ಮಾತಾಡಿರುವಂಥದ್ದು. ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇದ್ರೆ ನ್ಯಾಯಮೂರ್ತಿಗಳು ಅದನ್ನು ಆಲಿಸ್ತಾ ಇದ್ದಾರೆ. ಏಕಸದಸ್ಯ ಪೀಠ. ನೋಡಿ, ಪೀಠಕ್ಕೆ ನ್ಯಾಯಮೂರ್ತಿಗಳು ಆಗಮಿಸ್ತಾ ಇದ್ದಂತೆ ಇದೊಂದೇ ಪ್ರಕರಣ ಇರೋದಾ ಅಂತ ಪ್ರಶ್ನೆ ನಗುತ್ತಾ ಕೇಳಿದ್ದಾರೆ ಅಲ್ಲಿದ್ದಂಥ ಜನರನ್ನ ನೋಡಿ. ರಾಜ್ಯಪಾಲರು ತೆಗೆದುಕೊಂಡಿರುವಂಥ ತೀರ್ಮಾನ, ರಾಜ್ಯಪಾಲರು ಕೊಟ್ಟಂಥ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಅದನ್ನು ತಡೆ ಕೊಡಬೇಕು ಅಂತೇಳಿ ಈಗ ಅವರು ಪಿಟಿಷನ್ ಫೈಲ್ ಮಾಡಿರೋದು ಹೈಕೋರ್ಟ್ನಲ್ಲಿ. ಇದು ಕಾನೂನು ಬಾಹಿರವಾಗಿದೆ ಅಂತೇಳಿ ಪಿಟಿಷನ್ ಫೈಲ್ ಮಾಡಿರೋದು, ತರಾತುರಿಯಲ್ಲಿ ಆಗಿದೆ ಅಂತೇಳಿ ಪಿಟಿಷನ್ ಫೈಲ್ ಆಗಿರೋದು. ಇದರ ವಿಚಾರಣೆ ಈಗ ಹೈಕೋರ್ಟ್ನಲ್ಲಿ ಆರಂಭ ಆಗಿದೆ. 10 ನಿಮಿಷ ಆಗಿದೆ ವಿಚಾರಣೆ ಆರಂಭ ಆಗಿ. ವಿಚಾರಣೆ ಸಂದರ್ಭದಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸಿಎಂ ಪರ ವಕೀಲರಾಗಿರುವಂತಹ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು.
ಅಭಿಷೇಕ್ ಮನು ಸಿಂಘ್ವಿ ಅವರು ಆರಂಭದಲ್ಲೇ ಹೇಳ್ತಿದ್ದಾರೆ ಸಾಕಷ್ಟು ವಿಚಾರಗಳಿದೆ, ಆದರೆ ನಾವು ಒಂದೊಂದಾಗಿ ನಾವು ಮಾತಾಡ್ತಾ ಹೋಗ್ತೀವಿ. ಇದು ಚುನಾಯಿತ ಸರ್ಕಾರ. ಈಗಾಗಲೇ ಸಂಪುಟದ ತೀರ್ಮಾನವನ್ನು ರಾಜ್ಯಪಾಲರಿಗೆ ನೀಡಲಾಗಿದೆ. ಇದರಲ್ಲಿ ಸಾಕಷ್ಟು ಸಾಂವಿಧಾನಿಕ ಗೊಂದಲಗಳಿದೆ. 100 ಪುಟಕ್ಕೂ ಹೆಚ್ಚು ಸಂಪುಟದ ತೀರ್ಮಾನವನ್ನು ಅದು ಲಿಖಿತ ರೂಪದಲ್ಲಿ ನೀಡಲಾಗಿದೆ ಅಂತ ತಿಳಿಸ್ತಾರೆ. ಆದರೆ ಗವರ್ನರ್ ಕೇವಲ 2 ಪುಟಗಳಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಕೇವಲ 2 ಪುಟಗಳಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಇಲ್ಲಿ ಎಲ್ಲಿಯೂ ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ ಅನ್ನೋದು ಉಲ್ಲೇಖ ಮಾಡಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಕಟಕಟೆಯಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಶುರುವಾಗಿದ್ದು ಸಿಎಂ ಸಿದ್ದರಾಮಯ್ಯ ಪರ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದು ಒಂದೊಂದಾಗಿ ಮಾತಾಡೋದಾಗಿ ಹೇಳಿದ್ರು. ಇದು ಚುನಾಯಿತ ಸರ್ಕಾರ ಅಂತ ತಿಳಿಸಿದ್ದಾರೆ. ಸಾಂವಿಧಾನಿಕವಾಗಿ ಒಂದಷ್ಟು ಗೊಂದಲಗಳಿದೆ ಅಂತ ತಿಳಿಸಿದ್ರು. ಸಾಕಷ್ಟು ಗೊಂದಲಗಳು ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ಸಂಪುಟದ ತೀರ್ಮಾನದ ವಿಚಾರವನ್ನ ರಾಜ್ಯಪಾಲರಿಗೆ 100 ಪುಟಕ್ಕೂ ಹೆಚ್ಚು ಕೊಟ್ಟಿದ್ದಾರೆ. ಆದರೆ ಗವರ್ನರ್ ಕೇವಲ 2 ಪುಟದಲ್ಲಿ ಅದನ್ನ ಅನುಮತಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಯಾವ ಕಾರಣಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಪ್ರಸ್ತಾಪ ಮಾಡೇ ಇಲ್ಲ ಅಂತೇಳಿ ಅವರು ಅಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು. ಎಲ್ಲಿ ಯಾವ ಕಾರಣಕ್ಕೆ ಅದೆಲ್ಲೂ ಕೂಡ ಇಲ್ಲ. ಕೇವಲ 2 ಪುಟದಲ್ಲಿ ಅವರು ತಿಳಿಸಿದ್ದಾರೆ ಅಂತೇಳಿ 2 ಪುಟಗಳಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಯಾವುದು ಕೂಡ ಮೆನ್ಷನ್ನೇ ಆಗಿಲ್ಲ. ಅಲ್ಲಿ ಸಚಿವ ಸಂಪುಟ ಸಭೆ ನಡೆದು ಸಚಿವ ಸಂಪುಟ ಸಭೆ ಮೂಲಕ ನಾವು 100ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಕೊಟ್ಟಿದ್ದೀವಿ. ಆದರೆ ರಾಜ್ಯಪಾಲರು ಮಾತ್ರ 2 ಪುಟಗಳಲ್ಲಿ ಅನುಮತಿಯನ್ನು ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಅಲ್ಲಿಂದ ವಾದವನ್ನು ಮಂಡನೆ ಮುಂದುವರಿಸಿದ್ದಾರೆ. ನೋಡಿ, ಸಚಿವ ಸಂಪುಟ ಸಭೆಯು ಸಿಎಂ ಅಣತಿಯಂತೆ ಆಗಿದೆ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ ಅನ್ನೋದರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಯಾವ ಕಾರಣಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಉಲ್ಲೇಖ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಎಲ್ಲೂ ಕೂಡ ಕಾರಣ ಉಲ್ಲೇಖ ಆಗಿಲ್ಲ. ಸಚಿವ ಸಂಪುಟ ಸಭೆ ಸಿಎಂ ಅಣತಿಯಂತೆ ಆಗಿದೆ. ಕ್ಯಾಬಿನೆಟ್ ಸುಮಾರು 20 ಕಾರಣಗಳನ್ನು ಕೊಟ್ಟಿದೆ. ಆದರೆ ರಾಜ್ಯಪಾಲರು ಯಾಕೆ ಕೊಡಬಾರದು ಕಾರಣವನ್ನು? ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಅವರು ಲೀಗಲಿ ಪಾಯಿಂಟ್ಗಳನ್ನು ಇಡ್ತಿದ್ದಾರಲ್ಲಿ. ನ್ಯಾಯಮೂರ್ತಿಗಳ ಮುಂದೆ ನೋಡಿ, ವಾದ ಪ್ರತಿವಾದವನ್ನ ಆಲಿಸ್ತಾ ಕೂತಿದ್ದಾರೆ ನ್ಯಾಯಮೂರ್ತಿಗಳು. ಈಗ ವಾದವನ್ನ ಆಲಿಸ್ತಾ ಇದ್ದಾರೆ. ವಾದವನ್ನ ಮಂಡಿಸ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಪರ ವಾದವನ್ನ ಮಂಡಿಸ್ತಾ ಇರೋದು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಆಗಿರುವಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಹೈಕೋರ್ಟ್ಗೆ ಆಗಮಿಸ್ತಾ ಇದ್ದಂತೆ ಅಲ್ಲಿಗೆ ಆಗಮಿಸುವಂತಹ ಸಿಎಂ ಕಾನೂನು ಸಲಹೆಗಾರರಾಗಿರುವಂತಹ ಎಸ್ ಪೊನ್ನಣ್ಣ ಅವರು ಕಂಪ್ಲೀಟ್ ಆಗಿ ಡಾಕ್ಯುಮೆಂಟನ್ನು ಅವರ ಕೈಗಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಾದ ಬಳಿಕ ನ್ಯಾಯಮೂರ್ತಿಗಳು ಪೀಠಕ್ಕೆ ಆಗಮಿಸ್ತಾ ಇದ್ದಂತೆ ಅಲ್ಲಿದ್ದಂಥ ಕ್ರೌಡನ್ನು ನೋಡಿ, ಇವತ್ತು ಇದೊಂದೇ ಕೇಸ ಇರೋದು ಅಂತೇಳಿ ನಗುತ್ತಲೇ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಲ್ಲಿಂದ ವಿಚಾರಣೆ ಆರಂಭ ಆಗಿದ್ದು ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರು 17A ಅಡಿಯಲ್ಲಿ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದು ಹಲವು ಸುಪ್ರೀಂ ಕೋರ್ಟ್ನ ತೀರ್ಪುಗಳಿಗೆ ವಿರುದ್ಧವಾಗಿದೆ. ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆಯಲ್ಲ, ಅದು ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳ ವಿರುದ್ಧವಾಗಿದೆ ಅಂತೇಳಿ ತಮ್ಮ ವಾದವನ್ನ ಮಂಡಿಸ್ತಿದ್ದಾರೆ. ಅಲ್ಲಿ ಒಂದೇ ಒಂದು ಕಾರಣ ಕೊಟ್ಟಿಲ್ಲ ರಾಜ್ಯಪಾಲರು, ಯಾವ ಕಾರಣಕ್ಕೋಸ್ಕರ ನಾವಿಲ್ಲಿ ಅನುಮತಿಯನ್ನು ಕೊಟ್ಟಿದ್ದೀವಿ ಅಂತೇಳಿ. ಆದರೆ ಇದು ಚುನಾಯಿತ ಸರ್ಕಾರ, ಸಿಎಂ ಅವರ ಅಣತಿಯಂತೆ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಂದಷ್ಟು ನಿರ್ಧಾರವನ್ನು ಮಾಡಿ 100 ಪುಟಗಳ ವರದಿಯನ್ನು ಸಲ್ಲಿಸುತ್ತೆ. 100ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಕೊಟ್ಟರೆ ರಾಜ್ಯಪಾಲರು ಅನುಮತಿ ಕೊಡೋದಕ್ಕೆ 2 ಪುಟಗಳಲ್ಲಿ ಕೊಟ್ಟಿದ್ದಾರೆ. 2 ಪುಟ. ಎಲ್ಲಿಯೂ ಕೂಡ ಕಾರಣವನ್ನು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ರಾಜ್ಯಪಾಲರು 17A ಅಡಿಯಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಸುಪ್ರೀಂ ಕೋರ್ಟ್ಗೆ ಹಲವು ತೀರ್ಪುಗಳ ವಿರುದ್ಧವಾಗಿದೆ ಅಂತೇಳಿ ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ, ವಾದವನ್ನು ಮುಂದುವರಿಸಿದ್ದಾರೆ. ಈಗ
ನೋಡಿ, ಒಬ್ಬರು ಹಿರಿಯ ವಕೀಲರು ಬಂದಿದ್ದಾರೆ ಅಂತಂದರೆ ಅವರು ಒಂದಷ್ಟು ಲೀಗಲಿ ಪಾಯಿಂಟ್ಗಳನ್ನು ಇಟ್ಟುಕೊಂಡು ಅವರು ತಮ್ಮ ವಾದವನ್ನು ಮಂಡಿಸೋದಕ್ಕೆ ಶುರುವಾಗ್ತಾರೆ. ಎಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಗಳಿರ್ತವೋ ಆ ಕೀ ಪಾಯಿಂಟನ್ನು ಮಾತ್ರ ಪಿಕ್ ಮಾಡ್ತಾರೆ. ಅದನ್ನು ಮಾತ್ರ ನೋಡಿ, ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಹಾಜರಾಗಿದ್ದಾರೆ. ಈಗ ತುಷಾರ್ ಮೆಹ್ತಾ, ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಹಾಜರಾಗಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪಾತ್ರ ಏನು, ಸಿಎಂ ಅವರದು ಎಲ್ಲೂ ಪಾತ್ರ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಯಾರಿಗೆ? ಅಭಿಷೇಕ್ ಮನು ಸಿಂಘ್ವಿ ಅವ್ರಿಗೆ. ಇಲ್ಲ ಸ್ವಾಮಿ, ಇಲ್ಲಿ ಅವರ ಪಾತ್ರ ಏನೂ ಇಲ್ಲ, ಅವರು ಯಾವುದೇ ದಾಖಲೆಗೆ ಸಹಿ ಹಾಕಿಲ್ಲ, ಸಿಎಂ ಅವ್ರದ್ದು ಎಲ್ಲೂ ಪಾತ್ರವೇ ಇಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಈ ರೀತಿಯಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಹಾಜರಾಗಿದ್ದಾರೆ ಕೋರ್ಟ್ಗೆ, ಹೈಕೋರ್ಟ್ಗೆ ತುಷಾರ್ ಮೆಹ್ತಾ ಅವರು ಹಾಜರಾಗಿದ್ದಾರೆ. ಇದರ ನಡುವೆ ವಾದ ಪ್ರತಿವಾದ ಮುಂದುವರೆದಿದೆ, ವಿಚಾರಣೆ ನಡೀತಾ ಇದೆ. ವಾದವನ್ನು ಆಲಿಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ, ಇಲ್ಲಿ ಪಾತ್ರ ಏನಿದೆ, ಸಿದ್ದರಾಮಯ್ಯ ಅವ್ರ ಪಾತ್ರ ಏನು ಅದಕ್ಕೆ ಹೇಳ್ತಾರೆ. ಇಲ್ಲ, ಅವ್ರ ಪಾತ್ರ ಏನೂ ಇಲ್ಲ, ಯಾವ ದಾಖಲೆಗೂ ಕೂಡ ಅವರು ಸಹಿ ಹಾಕಿಲ್ಲ, ಇದು ಸಾಂವಿಧಾನಿಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡುವಂತಿದೆ ಅಂತೇಳಿ ಅವರು ವಾದವನ್ನು ಮುಂದುವರಿಸಿದ್ದಾರೆ. ಶೋಕಾಸ್ ನೋಟಿಸ್ ನೀಡೋ ಮೊದಲು AG ಒಪಿನಿಯನ್ ತೆಗೆದುಕೊಳ್ಳಬಹುದು, ಆದರೆ ಅದನ್ನೇ ತೆಗೆದುಕೊಂಡಿಲ್ಲ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮುಂದುವರಿಸಿದ್ದಾರೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದಂತೆ, ಒಬ್ಬ ಹಿರಿಯ ವಕೀಲರು, ಅನುಭವಸ್ಥ ವಕೀಲರು ಆಗಮಿಸಿದಾಗ ಅವರ ಕೈಗೆ ನೀವು 500 ಅಲ್ಲ 600 ಪುಟ ದಾಖಲೆಯನ್ನಿಟ್ಟರು ಕೂಡ ಅದರಲ್ಲಿ ಅವರು ಕೀ ಪಾಯಿಂಟ್ ಮಾತ್ರ ಪಿಕ್ ಮಾಡ್ತಾರೆ. ಆ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನ್ಯಾಯಮೂರ್ತಿಗಳ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಇಲ್ಲಿ ಆಗ್ತಿರೋದು ಕೂಡ ಅದೇ. ಶೋಕಾಸ್ ನೋಟಿಸನ್ನು ಕೊಡೋದಕ್ಕಿಂತ ಮುಂಚೆ AG ಅಡ್ವೊಕೇಟ್ ಜನರಲ್ ಒಪಿನಿಯನ್ ತೆಗೆದುಕೊಳ್ಳಬಹುದು, ಆದರೆ ಅದನ್ನೇ ಇಲ್ಲಿ ತೆಗೆದುಕೊಂಡಿಲ್ವಲ್ಲ ಅಂತೇಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾವುದೇ ಸಹಿಗೆ ಹಾಕಿಲ್ಲ, ದಾಖಲೆಗೆ ಯಾವುದೇ ದಾಖಲೆಗಳಿಗೆ ಸಹಿ ಹಾಕಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರವನ್ನು ಕೊಡ್ತಾ ಇರುವಂಥದ್ದು. ಏನು ಪಾತ್ರ ಸಿದ್ದರಾಮಯ್ಯ ಅವ್ರದ್ದು ಇಲ್ಲಿ ಅಂತ ಕೇಳಿದಾಗ, ಏನು ಪಾತ್ರ ಇಲ್ಲ ಸ್ವಾಮಿ, ಅವರು ಸಹಿನೇ ಹಾಕಿಲ್ಲ, ಪತ್ರಕ್ಕೆ ದಾಖಲೆಗಳಿಗೆ ಸಹಿನೇ ಹಾಕಿಲ್ವಲ್ಲ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರವನ್ನು ಕೊಡ್ತಿದ್ದಾರೆ. ಈ ಪ್ರಕರಣದ 4ನೇ ಹಾಗೂ 5ನೇ ಪ್ರತಿವಾದಿಗಳಿಗೆ ಯಾವುದೇ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ, ಅವರಿಂದ ಯಾವುದೇ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿಲ್ಲ ಅಂತ ಈಗ ವಾದವನ್ನು ಮುಂದುವರಿಸಿದ್ದಾರೆ. ಒಂದೊಂದೇ ಪಾಯಿಂಟ್ಗಳನ್ನು ಅಲ್ಲಿ ಹೊರಹಾಕ್ತಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಒಂದೊಂದೇ ಪಾಯಿಂಟ್ಗಳನ್ನು 4ನೇ ಹಾಗೂ 5ನೇ ಪ್ರತಿವಾದಿಗಳಿಗೆ ಯಾವುದೇ ರೀತಿಯಾದಂತಹ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ, ಆದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಪಡೆದುಕೊಂಡಿಲ್ಲ. ನೋಡಿ, ಶೋಕಾಸ್ ನೋಟಿಸನ್ನು ಕೊಡೋದಕ್ಕಿಂತ ಮುಂಚೆ ಅಡ್ವೊಕೇಟ್ ಜನರಲ್ನ ಒಪಿನಿಯನ್ ತಗೋಬೇಕಿತ್ತು. ಆ ಒಪಿನಿಯನ್ನೇ ತಗೊಂಡಿಲ್ಲ, ಅವರ ಅಭಿಪ್ರಾಯವನ್ನೇ ಸಂಗ್ರಹಿಸಿಲ್ಲ. 4ನೇ ಹಾಗೂ 5ನೇ ಪ್ರತಿವಾದಿಗಳಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿಲ್ಲ. ಶೋಕಾಸ್ ನೋಟಿಸ್ ಕೊಡಬೇಕು ಅಂತಾದರೆ ಅದಕ್ಕಿಂತ ಮುಂಚೆ ಅಡ್ವೊಕೇಟ್ ಜನರಲ್ AG ಅಡ್ವೊಕೇಟ್ ಜನರಲ್ನ ಒಂದು ಅವರಿಂದ ಒಪಿನಿಯನ್ನ, ಅಭಿಪ್ರಾಯವನ್ನು ಸಂಗ್ರಹಿಸಬೇಕಿತ್ತು. ಅದು ಇಲ್ಲಾಗಿಲ್ಲ ಅಂತ ಅವರು ತಿಳಿಸ್ತಾ ಇದ್ದಾರೆ. ನೋಡಿ, ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು ಈಗ ಹೈಕೋರ್ಟ್ನತ್ತ, ಹೈಕೋರ್ಟ್ನ ಏಕಸದಸ್ಯ ಪೀಠದತ್ತ. ಅಲ್ಲಿ ವಿಚಾರಣೆ ನಡೀತಾ ಇದೆ, ವಿಚಾರಣೆ ಆರಂಭ ಆಗಿದೆ. ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಲೀಗಲ್ಲಿ ಪಾಯಿಂಟ್ಗಳನ್ನು ಅವರಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2 ಗಂಟೆ 32 ನಿಮಿಷಕ್ಕೆ
ಪೀಠಕ್ಕೆ ನ್ಯಾಯಮೂರ್ತಿಗಳು ಆಗಮಿಸ್ತಾ ಇದ್ದಂತೆ ಅಲ್ಲಿದ್ದಂಥ ಕ್ರೌಡನ್ನು ನೋಡಿ ಇವತ್ತು ಇದೊಂದೇ ಕೇಸ ಇರೋದು ಅಂತೇಳಿ ನಗಾಡ್ತಾನೆ ಪ್ರಶ್ನೆ ಮಾಡ್ತಾರೆ. ಅಲ್ಲಿಂದ ವಿಚಾರಣೆ ಆರಂಭ ಆಗುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರ ವಾದವನ್ನು ಮಂಡಿಸೋದಕ್ಕೆ ಮುಂದಾಗ್ತಾ ಇದ್ದಂತೆ ಆರಂಭದಲ್ಲೇ ಹೇಳ್ತಾರೆ, ಇದು ಸಾಂವಿಧಾನಿಕವಾದಂಥ ಗೊಂದಲವನ್ನು ಸೃಷ್ಟಿ ಮಾಡುವಂಥ ವಿಚಾರ ಆಗಿದೆ. ಇಲ್ಲಿ ಕ್ಯಾಬಿನೆಟ್ ತೀರ್ಮಾನ ಪಡೆದು ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ಮಾಡಿ 100ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಕೊಟ್ಟಿದ್ದೀವಿ. ಆದರೆ ರಾಜ್ಯಪಾಲರು 2 ಪುಟದಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. 2 ಪುಟದಲ್ಲಿ ಯಾವ ಕಾರಣಕ್ಕೋಸ್ಕರ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಇದು 17A ಅಡಿಯಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಇದು ಸುಪ್ರೀಂ ಕೋರ್ಟ್ನಲ್ಲಿ ಇಲ್ಲಿಯವರೆಗೂ ಕೊಟ್ಟಿರುವಂಥ ಹಲವು ತೀರ್ಪುಗಳ ವಿರುದ್ಧವಾಗಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಜೊತೆಗೆ ಒಬ್ಬರಿಗೆ ಒಂದು ಶೋಕಾಸ್ ನೋಟಿಸನ್ನು ಕೊಡಬೇಕು ಅಂತಂದ್ರೆ ಅಡ್ವೊಕೇಟ್ ಜನರಲ್ನ ಒಪಿನಿಯನ್ನ ಪಡೆದುಕೊಳ್ಬೇಕು, ಅದನ್ನು ಕೂಡ ಮಾಡಿಲ್ಲ. ಜೊತೆಗೆ 4 ಮತ್ತು 5ನೇ ಪ್ರತಿವಾದಿಗಳಿಗೆ ಯಾವುದೇ ಶೋಕಾಸ್ ನೋಟಿಸನ್ನು ಕೊಟ್ಟಿಲ್ಲ, ಅವರಿಂದ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಪಡೆದುಕೊಂಡಿಲ್ಲ ಅಂತೇಳಿ ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ. ಇದು ಹೀಗೆ ಮುಂದುವರಿತಾ ಹೋಗುತ್ತೆ. ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಅದಾದ ಬಳಿಕ ಪ್ರತಿವಾದವನ್ನು ಕೂಡ ಆರಂಭ ಮಾಡಲಿದ್ದಾರೆ. ಇವತ್ತೇ ಪ್ರತಿವಾದಗಳ ವಿಚಾರವನ್ನು ಆಲಿಸ್ತಾರಾ ನ್ಯಾಯಮೂರ್ತಿಗಳು ಅಥವಾ ನಾಳೆಗೆ ಅಡ್ಜರ್ನ್ ಮಾಡ್ತಾರಾ? ಕುತೂಹಲ ಅಂತೂ ಇದ್ದೇ ಇದೆ. ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. ಏನಾಗ್ಬೋದು ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಏನಾಗಬಹುದು? ಒಂದು ವೇಳೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಆಲಿಸಿ ನ್ಯಾಯಮೂರ್ತಿಗಳು ಯಾವ ರೀತಿಯಾದಂಥ ತಮ್ಮ ಒಪಿನಿಯನ್ ತಿಳಿಸ್ತಾರೆ? ಕುತೂಹಲ ಇದೆ. ಇಲ್ಲಿ ರಾಜ್ಯಪಾಲರು ಕೊಟ್ಟಂಥ ಅನುಮತಿ, ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥ ಅನುಮತಿ ಅದು ಸರಿಯಾಗಿದೆ ಅಂತ ಏನಾದರೂ ತಿಳಿಸಿದೆ ಆದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಯಾರಿಗೆ? ಸಿಎಂ ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಪಾಳ್ಯಕ್ಕೆ. ನೋಡಿ, ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಅರುಣಾಚಲ ಪ್ರದೇಶದಲ್ಲಿ ಸ್ಪೀಕರ್ ಕೊಟ್ಟಿದ್ದ ಆದೇಶವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ಸ್ಪೀಕರ್ ಕೊಟ್ಟಿದ್ದಂಥ ಆದೇಶವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ನೋಡಿ, ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳನ್ನು ಕೊಟ್ಟಿದೆ. ಆ ಎಲ್ಲ ತೀರ್ಪುಗಳಿಗೂ ಇದು ಉಲ್ಟಾ ಇದೆ, ತದ್ವಿರುದ್ಧವಾಗಿದೆ ಅಂತೇಳಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಕೋರ್ಟ್ ಕಟಕಟೆಯಲ್ಲಿ ಏನಾಗ್ತಾ ಇದೆ, ಅಲ್ಲಿ ವಿಚಾರಣೆ ಹೇಗೆ ನಡೀತಾ ಇದೆ, ವಾದವನ್ನ ಹೇಗೆ ಮಂಡಿಸ್ತಾ ಇದ್ದಾರೆ, ಅಭಿಷೇಕ್ ಮನು ಸಿಂಘ್ವಿ ಅವರ ಪಾಯಿಂಟ್ಗಳೇನು, ಕೀ ಪಾಯಿಂಟ್ಗಳು ಏನೆಲ್ಲ ಇಡ್ತಿದ್ದಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಈಗ ಅರುಣಾಚಲ ಪ್ರದೇಶ ಸ್ಪೀಕರ್ ಕೊಟ್ಟಿದ್ದಂಥ ಆದೇಶವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಬಹಳ ಕುತೂಹಲ ಕೇಳಿಸ್ತಾ ಇದೆ. ಎಲ್ಲರ ಚಿತ್ತ ನೆಟ್ಟಿರೋದು ಈಗ ಹೈಕೋರ್ಟ್ನ ಏಕಸದಸ್ಯ ಪೀಠದತ್ತ. ನಾಲ್ಕನೇ ಮತ್ತು 5ನೇ ಪ್ರತಿವಾದಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿಲ್ಲ. ಶೋಕಾಸ್ ನೋಟಿಸ್ ಅನ್ನ ಕೊಡಬೇಕಾದ್ರೆ ಅಡ್ವೊಕೇಟ್ ಜನರಲ್ನ ಒಪಿನಿಯನ್ ಪಡ್ಕೋಬೇಕು, ಅದು ಕೂಡ ಮಾಡಿಲ್ಲ. ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ವಿರುದ್ಧವಾಗಿದೆ ಅಂತ ಹೇಳಿ ವಾದವನ್ನು ಮಂಡಿಸ್ತಾ ಅರುಣಾಚಲ ಪ್ರದೇಶದಲ್ಲಿ ಸ್ಪೀಕರ್ ಒಬ್ಬರು ಕೊಟ್ಟಿದ್ದಂತಹ ಆದೇಶವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾವುದು ಆ ಆದೇಶ ಅಂತೇಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಅಪ್ಡೇಟನ್ನು ಇಡ್ತಾ ಹೋಗ್ತೀವಿ. ನಿಮ್ಮ ಮುಂದೆ ವೀಕ್ಷಕರೇ. ಏನಾಗ್ಬೋದು ಇವತ್ತೇ
ನ್ಯಾಯಮೂರ್ತಿಗಳು ತಮ್ಮ ಆದೇಶವನ್ನು ತಿಳಿಸ್ತಾರಾ, ವಿಚಾರವನ್ನು ತಿಳಿಸ್ತಾರಾ, ಅಥವಾ